ಆತ್ಮೀಯ ಸ್ನೇಹಿತರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮುಖಾಂತರ ತುಂಬಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸತಕ್ಕಂಥದ್ದು. ಮಿಕ್ಕುಳಿದ ವೃಂದಗಳು ನೋಡಿ 2286 ಪೋಸ್ಟ್ ಇದೆ ಮತ್ತು ಸ್ಥಳೀಯ ವೃಂದಗಳು 214 ಪೋಸ್ಟನ್ನು ಕೊಟ್ಟಿದ್ದಾರೆ ಮತ್ತು ಹುದ್ದೆವಾರುಗಳ ವರ್ಗೀಕರಣವನ್ನು ಈ ಕೆಳಗಂಟಂತೆ ನಾವು ಕಾಣಬಹುದಾಗಿದೆ. ಕಲ್ಯಾಣ ಕರ್ನಾಟಕದ ಪ್ರದೇಶದ ವ್ಯಕ್ತಿಗಳಿಗೆ ಇದು ಸೂಚನೆಯಾಗಿರುತ್ತೆ. ದಯವಿಟ್ಟು ಇದನ್ನು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಕಂಪಲ್ಸರಿ ಗಮನಿಸ್ತಕ್ಕಂಥದ್ದು. ಶೈಕ್ಷಣಿಕ ವಿದ್ಯಾರ್ಥಿ ನೋಡಿ, ಪಿ ಯು ಸಿಯಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸ್ನಲ್ಲಿ ಉತ್ತೀರ್ಣ ಆಗಿರಬೇಕು ಅಥವಾ 10+2 ICSE ಮತ್ತು CBSE ಈ ಕೋರ್ಸ್ಗಳಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥದ್ದು ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥದ್ದು. ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ PUC ಅಥವಾ 12ನೇ ತರಗತಿಯನ್ನು ಅಥವಾ JOC JLB ಕೋರ್ಸ್ಗಳನ್ನು ಹೊರತುಪಡಿಸಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ಗಮನವಿಟ್ಟು ನೋಡಬೇಕಾಗುತ್ತೆ. ಮತ್ತು ಮಾನ್ಯತೆ ಪಡೆದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜ್ಗಳನ್ನು ಹೊಂದಿರತಕ್ಕಂಥದ್ದು. ಅಂದರೆ ಮೋಟಾರು ವಾಹನ ನಿರ್ವಾಹಕ ಲೈಸೆನ್ಸು ಮತ್ತು ಬ್ಯಾಡ್ಜನ್ನು ಇಲ್ಲಿ ಕಂಪಲ್ಸರಿ ಹೊಂದಿರಬೇಕಾಗುತ್ತೆ. ದೇಹದಾರ್ಢ್ಯತೆ ನೋಡೋದಾದರೆ ಎತ್ತರ ಪುರುಷನಿಗೆ 160 ಸೆಂಟಿಮೀಟರ್ಗಳು, ಮಹಿಳೆಗೆ 150 ಸೆಂಟಿಮೀಟರ್ಗಳನ್ನು ಕೊಟ್ಟಿದ್ದಾರೆ. ವಯೋಮಿತಿ ನೋಡೋದಾದರೆ ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂದರೆ 10/4/2024 ಈ ಕೆಳಕಂಡ ಕನಿಷ್ಠ ವಯೋಮಿತಿ ಹೊಂದಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಮೀರಿರಬಾರದು ಅಂತ ಹೇಳಿದ್ದಾನೆ. ಸಾಮಾನ್ಯ ವರ್ಗಕ್ಕೆ ನೋಡಿ 18 ವರ್ಷಗಳಿಂದ 35 ವರ್ಷಗಳು, 2A 2B 3A 3B ಈ ವರ್ಗಗಳಿಗೆ 18 ವರ್ಷಗಳಿಂದ 38 ವರ್ಷಗಳಾಗಿರ್ತವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇದಕ್ಕೆ 18 ವರ್ಷಗಳಿಂದ 45 ವರ್ಷಗಳಾಗಿರ್ತವೆ. ಮಾಜಿ ಸೈನಿಕ ಇಲಾಖೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಮತ್ತು ತರಬೇತಿ ಅವಧಿ ಭತ್ಯೆ ಮತ್ತು ವೇತನ ಶ್ರೇಣಿಯನ್ನು ನೋಡೋದಾದರೆ ನಿರ್ವಾಹಕ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು 1 ವರ್ಷಗಳ ಕಾಲ ವೃತ್ತಿ ತರಬೇತಿಯನ್ನು ನಿಯೋಜಿಸಲಾಗುವುದು ಅಂತ ಹೇಳಿದ್ದಾರೆ. ಮತ್ತು ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ಯೆಯಾಗಿ 9,100 ರೂಪಾಯಿಗಳನ್ನು ಇಲ್ಲಿ ಮಾಸಿಕವಾಗಿ ನೀಡ್ತಕ್ಕಂಥದ್ದು. ಮತ್ತು ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅವರನ್ನು ನಿಯಮಾನುಸಾರ 2 ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಂಡಂತೆ ಕಳಿಕಾ ವೇತನದ ಶ್ರೇಣಿಯನ್ನು ಇಲ್ಲಿ ನಿಗದಿಪಡಿಸ್ತಕ್ಕಂಥದ್ದು. ಅಂದರೆ 1 ವರ್ಷಗಳು ನಿಮಗೆ ತರಬೇತಿ ಟೈಮ್ ಇರುತ್ತೆ ಮತ್ತು 2 ವರ್ಷಗಳ ಅವಧಿಗೆ ಪೂರ್ಣ ಪರೀಕ್ಷಾ ಸೇವೆಯಲ್ಲಿ ನೇಮಕಗೊಳಿಸಲಾಗುತ್ತೆ. ನಿರ್ವಾಹಕ ಹುದ್ದೆಗೆ ವೇತನ ಶ್ರೇಣಿ ನೋಡೋದಾದರೆ ನೋಡಿಲಿ 18,660ರಿಂದ 19,120 ಮತ್ತು 22,700 ಒಟ್ಟಾರೆ ನಮಗೆ 25,300ವರೆಗೂ ಕೂಡ ಸ್ಯಾಲ್ರಿ ಸಿಗಬಹುದು ಈ ಹುದ್ದೆಗಳಿಗೆ. ಈ 2 ವರ್ಷದ ಕಾಯಂ ಪೂರ್ವ ಪರೀಕ್ಷಾ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅಂತಹ ಸದರಿ ಹುದ್ದೆಯ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದ ಇದನ್ನು ಕಾಯಂಗೊಳಿಸ್ತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ತೋರಿಸಿರುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ತುಂಬಬೇಕಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿಯನ್ನು ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 10/3/2024. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/4/2024. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 13/4/2024. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳನ್ನು ಅರ್ಜಿಗಳನ್ನು ಭರ್ತಿ ಮಾಡತಕ್ಕದ್ದು ಅಂತಕ್ಕಂಥದ್ದನ್ನು ಹೇಳಿದೆ. ಅರ್ಜಿ ಶುಲ್ಕ ನೋಡಿ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಪ್ರವರ್ಗ 2A 2B 3A 3B ಈ ವರ್ಗಗಳಿಗೆ ₹750 ರೂಪಾಯಿ ಆಗಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ₹500 ರೂಪಾಯಿಗಳಾಗಿರುತ್ತೆ.
ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಇಲಾಖೆ ಹೇಳಿದೆ. ಆಯ್ಕೆ ವಿಧಾನ ನೋಡಿ, ಸಾಮಾನ್ಯ ಸಾಮರ್ಥ್ಯ ಟೆಸ್ಟು CAT ಕಮಿಂಗ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಕನಿಷ್ಠ ಇದರಲ್ಲಿ 30 ಅಂಕಗಳನ್ನು ಪಡೆಯಲೇಬೇಕು. ಪಡೆದಂಥ ಅಭ್ಯರ್ಥಿಗಳು ಮಾತ್ರ ಪರಿಶೀಲನೆಗೆ ಅರ್ಹರಾಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಮತ್ತು ಇಲ್ಲಷ್ಟು ನಿಯಮಗಳಿದೆ, ಅದನ್ನು ನೋಟಿಫಿಕೇಷನಲ್ಲಿ ಸಂಪೂರ್ಣವಾಗಿ ಓದ್ಕೋಬಹುದು. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ವಿಧಾನವನ್ನು ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಏನಾಗಬೇಕು ಅವ್ರಿಗೆಲ್ಲರಿಗೂ ಕೂಡ ನಡೆಸುತ್ತೆ. ಮೇಲ್ಕಂಡ ಹುದ್ದೆಗೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ CAT ಆಫ್ಲೈನ್ OMR ಮಾದರಿಯ ಮೂಲಕ ನಡೆಸಲಾಗುತ್ತೆ. ಪರೀಕ್ಷೆನ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಬೆಂಗಳೂರು, ಮೈಸೂರು ಮತ್ತು ತುಮಕೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಬೀದರ್, ಕೊಪ್ಪಳ, ರಾಯಚೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ತಿಳಿಸಲಾಗುತ್ತೆ. ಹಾಗೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯನ್ನು, ಪಾನ್ ಕಾರ್ಡ್ ಆಗಿರ್ಬೋದು, ವಾಹನ ಪರವಾನಗಿ ಆಗಿರ್ಬೋದು, ಆಧಾರ್ ಕಾರ್ಡು, ಪಾಸ್ಪೋರ್ಟು, ವೋಟರ್ ID, ಯಾವುದೇ ಸರ್ಕಾರಿ ID ಕಾರ್ಡನ್ನು ಪರೀಕ್ಷಾ ಕೇಂದ್ರಗಳಿಗೆ ತರಬೇಕು. ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಪರೀಕ್ಷೆಯ ಮಾದರಿ ಪಠ್ಯಕ್ರಮಗಳು ಮತ್ತು ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 2 ಪತ್ರಿಕೆಗಳಿರ್ತವೆ, 2 ಕೂಡ 100 ಅಂಕಗಳನ್ನು ಒಳಗೊಂಡಿರ್ತವೆ. 2 ಗಂಟೆ ಕಾಲಾವಧಿ ಇರುತ್ತೆ. ಅದರಲ್ಲಿ ಪ್ರಚಲಿತ ಘಟನೆಗಳಿರುತ್ತೆ. ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಯ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಪರಿಸರ ಸಂಬಂಧ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಂತಹ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಸಾಮಾನ್ಯ 2ರಲ್ಲಿ, ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ನಾವು ಇಲ್ಲಿ ಕಾಣ್ತೀವಿ. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ CAT ವಿವರವಾದ ವೇಳಾಪಟ್ಟಿಯನ್ನು ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ತದನಂತರ ಪ್ರಕಟಿಸಲಾಗುವುದು. ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಆನ್ಲೈನ್ OMR ಮಾದರಿಯ ಮೂಲಕ ಸ್ಪರ್ಧಾರ್ಥ ಪರೀಕ್ಷೆ ನಡೆಸಲಾಗುತ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನಗಳು, ನೆಗೆಟಿವ್ ವ್ಯಾಲ್ಯುವೇಷನ್ ಇದೆ. ಅದರಲ್ಲಿ ಪ್ರತಿ 4 ಪ್ರಶ್ನೆಗಳಿಗೆ ಪರ್ಯಾಯವಾಗಿ ಅಂಕಗಳನ್ನು 1.4 ಅಂಕಗಳನ್ನು ಕಳೀತಾರೆ. ಸಾಮಾನ್ಯ ಅರ್ಹತಾ ಷರತ್ತುಗಳು ನೋಡಿ, ಇಲ್ಲಿಂದ ಅದನ್ನು ನೀವು ನೋಡ್ಬೋದಾಗಿದೆ. ಮತ್ತು ಓದ್ಕೊಳ್ಳಿ. ಅಭ್ಯರ್ಥಿಗೆ ಸೂಚನೆಗಳು ಕೊಟ್ಟಿದ್ದಾರೆ, ಅದನ್ನು ಕೂಡ ಓದ್ಕೊಳ್ಳಿ. ಮೀಸಲಾತಿ ಪ್ರಮಾಣ ಕೊಟ್ಟಿದ್ದಾರೆ, ಜಾತಿ ಮೀಸಲಾತಿ ಪ್ರಮಾಣಗಳು, ಅದೇ ಥರ ಗ್ರಾಮೀಣ ಅಭ್ಯರ್ಥಿಯ ಮೀಸಲಾತಿ ಪ್ರಮಾಣಗಳು, ಕನ್ನಡ ಮಾಧ್ಯಮ ಮೀಸಲಾತಿ ಪ್ರಮಾಣ, ಮಾಜಿ ಸೈನಿಕ ಮೀಸಲಾತಿ, ಮಾಜಿ ಸೈನಿಕರ ಮೀಸಲಾತಿಗೆ ಸಂಬಂಧಿಸಿದಂತೆ, ಯೋಜನಾ ನಿರಾಸಕ್ತಿ ಮೀಸಲಾತಿಗೆ ಸಂಬಂಧಿಸಿದಂತೆ, ಈ ಥರ ಎಲ್ಲ ಮೀಸಲಾತಿಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಹಾಗೆ ಬಂದರೆ ಸ್ಥಳೀಯ ವೃಂದ, ಅದಕ್ಕೂ ಕೂಡ ಒಟ್ಟಾರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಸೂಚನೆಯನ್ನು ಸೂಚಿಸುವ ವಿದ್ಯಾರ್ಹತೆ ಹಾಗೂ ಇತರೆ ಅರ್ಹತೆಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಹೊಂದಿರಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ಹೇಳಿದ್ದಾರೆ. ದಯವಿಟ್ಟು ಎಲ್ಲ PUC ಪಾಸಾಗಿರುವಂತಹ ಮತ್ತು ಲೈಸೆನ್ಸು ಬ್ಯಾಡ್ಜ್ ಹೊಂದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವಾಗಿದ್ದು, ಬೆಂಗಳೂರು ಮಹಾನಗರ ಪಾಲಿಕೆ BMTCಯಲ್ಲಿ ನೀವು ಖಂಡಿತವಾಗಿಯೂ ಜಾಬ್ ತಗೊಳ್ಳಲು ಅರ್ಹರಾಗಿರ್ತೀರ. ಈ ಒಂದು ಹುದ್ದೆಗೆ ಆದಷ್ಟು ಬೇಗ ಅಪ್ಲೈ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಹೊಡೆಯೋದ್ರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ತೀವಿ. ಧನ್ಯವಾದಗಳು.